ಟೇಷನ್ ಸಿಕ್ಕಿಲ್ಲ ಅಂದರೆ ಇದು ನೀವು ಹಾಕಬೇಕು ಮೀಡಿಯಲ್ಲಿ. ದೇವರ ಹಣೆ ಈ ಆಸ್ಪತ್ರೆ ನನ್ನ ಮಗ ಹುಟ್ಟಿದ್ದು ಇಲ್ಲೇ ಸತ್ತಿದ್ದಾನೆ. ಬೆಳೆಸಿರ್ತಾರೆ ಇಲ್ಲೇ ಎತ್ಕೊಂಡು ನೋಡ್ತೀನಿ. ನಾನು ಜೈಲು ಹೋಗಕ್ಕೂ ರೆಡಿ. ಅದೆಲ್ಲ ನಮ್ಮನ್ನು ಕೇರೇ ಇಲ್ಲ. ನನಗೆ ನ್ಯಾಯ. ಬೆಂಗಳೂರಿನಲ್ಲಿ ಬಿಬಿಎಂಪಿ ಕಸದ ಲಾರಿಗೆ ಇಬ್ಬರು ಬಲಿಯಾಗಿದ್ದಾರೆ. ಜೀವವನ್ನೇ ತೆತ್ತಿದಂತಹ ಪರಿಸ್ಥಿತಿ ಇದು. ಕೆಆರ್ ಸರ್ಕಲ್ ಬಳಿ ರಾತ್ರಿ 8:48 ಸುಮಾರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಬಿಎಂಪಿ ಕಸದ ಲಾರಿ ಡಿಕ್ಕಿಯಾಗಿ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬೈಕ್ಗೆ ಕಸದ ಲಾರಿ ಡಿಕ್ಕಿಯಾದ ಪರಿಣಾಮವಾಗಿ ಪ್ರಶಾಂತ್ ಹಾಗೂ ಶಿಲ್ಪಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಲಾರಿ ಡಿಕ್ಕಿಯಾದ ರಭಸಕ್ಕೆ ಬೈಕ್ ಕೆಳಗೆ ಬೀಳದೆ ಇಬ್ಬರ ಮೇಲೂ ಕೂಡ ಬಿಬಿಎಂಪಿ ಕಸದ ಲಾರಿ ಹರಿದಿದೆ. ಸಾವಿನ ಸವಾರಿಯಾಗಿದೆ. ಕೆಆರ್ ಸರ್ಕಲ್ ಕಡೆ ವೇಗವಾಗಿ ಬಂದಂತಹ ಕಸದ ಲಾರಿ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಟಿಸಿಎಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಯುವಕ ಯುವತಿ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಆಂಧ್ರ ಮೂಲದ ಯುವತಿ ಬಯನ್ನಗಾರಿ ಶಿಲ್ಪಾ 27 ವರ್ಷ ಆಕೆಯೇ. ಬಾಣಸವಾಡಿ ಮೂಲದ ಯುವಕ ಪ್ರಶಾಂತ್ ಸಾವನ್ನಪ್ಪಿದ್ದಾರೆ. ಪಿಜಿಯಲ್ಲಿ ವಾಸ ಮಾಡ್ತಾ ಇದ್ದಂತಹ ಯುವತಿ ಶಿಲ್ಪಾ ಊಟಕ್ಕೆಂದು ಹೊರಗೆ ಬಂದಾಗ ಈ ಅಪಘಾತ ಸಂಭವಿಸಿದೆ. ಕಸದ ಲಾರಿ ಚಾಲಕ ಅಪಘಾತದ ಬಳಿಕ ಅಲ್ಲಿಂದ ಪರಾರಿಯಾಗಿದ್ದಾನೆ. ಹಲಸೂರು ಗೇಟ್ ಸಂಚಾರ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಬೌರಿಂಗ್ ಆಸ್ಪತ್ರೆ ಎದುರು ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ. ಅವ್ರ ಫ್ರೆಂಡ್ ಇಬ್ರು ಏನೋ ಲಂಚ್ಗೆ ಹೋಗಿದ್ದಾರೆ. ಇಬ್ರು ತಿರೋಗಿದ್ದಾರೆ. ಬಿಬಿಎಂಪಿ ಗಾಡಿ ಹೆಂಗ್ ಬಂದು ಅಷ್ಟು ಕರೆಕ್ಟ್ ಹೊಡಿತಿದೆ. ನನಗೆ ಕರೆಕ್ಟ್ ಬೇಕು. ಟರ್ನ್ ಇತ್ತು, ಟರ್ನಲ್ಲಿ ಓವರ್ ಸ್ಪೀಡ್ ಬಂದಿದ್ದಾನೆ ಕಸ ಲಾರಿ. ಅವನು ಓವರ್ ಸ್ಪೀಡ್ ಬಂದಿದ್ದಾನೆ. ಟರ್ನಲ್ಲಿ ಸ್ಲೋ ಮಾಡಲ್ಲ. ಸ್ಟ್ರೈಟ್ ರೋಡಲ್ಲಿ ಇವ್ರು ಬಂದಿದ್ದಾರೆ. ನೀವು ನೋಡಿದ್ರೆ ಚೆಕ್ ಮಾಡಿದ್ರೆ ಒಳ್ಳೇದಾಗಲಿ. ನನಗೆ ಬೇಕಾಗಿರೋದು ಅವನು ಅರೆಸ್ಟ್ ಆಗಬೇಕು. ನಾನು ಇನ್ಸ್ಪೆಕ್ಟರ್ಗೆ ಹೇಳಿದ್ದೀನಿ, ಇಲ್ಲ ಆದರೆ ಅವ್ರ ಫ್ಯಾಮಿಲಿ ಅರೆಸ್ಟ್ ಆಗಬೇಕು. ಇಲ್ಲ ಆದರೆ ಇಲ್ಲಿಂದ ಬಾಡಿ ಎತ್ತಲ್ಲ ನಾನು. ಇದು ಇನ್ನು ಯಾರು ಬಂದ್ರೇನೋ ನಾನು ಒಪ್ಪಲ್ಲ. ನನಗೆ ನ್ಯಾಯ ಬೇಕು. ನಾನಂತೂ ಬಿಡಲ್ಲ. ನಾನು ಲೋಕೇಶ್ ನಾನೇ ತಂದೆ. ಇಲ್ಲಾದರೆ ನಾವು ಕತ್ತು ಕುಯ್ಕೊಳ್ತೀವಿ ಅಷ್ಟೇ. ಬೇರೆ ನೀ ಯಾವ ಆ್ಯಕ್ಷನ್ನು ಯಾರು ಏನು ಹೇಳ್ತಾರೋ ಕೇಳಲ್ಲ. ನನಗೆ ಆ ಗಾಡಿ ನಿಮ್ಮ ಸ್ಟೇಷನ್ ಹತ್ರ ನೋಡಬೇಕು. ಅವ್ರ ಫ್ಯಾಮಿಲಿ ಅರೆಸ್ಟ್ ಆಗಬೇಕು. ಅವ್ನು ಬರಬೇಕು. ಅವ್ನು ಬರಲಿಲ್ಲ ಅಂದ್ರೂ ಒಂದು ವಾರ ಆಗ್ಬೋದು. ನನಗೆ ಗೊತ್ತೋದು. ಇವ್ರು ಬರೋವರೆಗೂ ನಾನು ಬಿಡಲ್ಲ. ಇದು ನನಗೆ ನ್ಯಾಯ ಬೇಕು. ಕರೆಕ್ಟಾ? ನ್ಯಾಯ ಸ್ಟೇಷನ್ ಸಿಕ್ಕಿಲ್ಲ ಅಂದರೆ ಇದು ನೀವು ಹಾಕಬೇಕು ಮೀಡಿಯಲ್ಲಿ. ದೇವರ ಹಣೆ ಈ ಆಸ್ಪತ್ರೆ ನನ್ನ ಮಗ ಹುಟ್ಟಿದ್ದು ಇಲ್ಲೇ ಸತ್ತಿದ್ದಾನೆ. ಬೆಳೆಸಿರ್ತಾರೆ ಇಲ್ಲೇ ಎತ್ಕೊಂಡು ನೋಡ್ತೀನಿ. ನಾನು ಜೈಲು ಹೋಗಕ್ಕೂ ರೆಡಿ. ಅದೆಲ್ಲ ನಮ್ಮನ್ನು ಕೇರೇ ಇಲ್ಲ. ನನಗೆ ನ್ಯಾಯ ಇಲ್ಲ ಅಂದರೆ ನಾನು ಇಲ್ಲಿಂದ ಹೋಗಲ್ಲ. ಯಾರೇ ಬಂದರೂ ನಾನು ಕೇಳಲ್ಲ. ಇಷ್ಟೇ ವಿಷಯ. ನನಗೆ ನ್ಯಾಯ ಬೇಕು. ಬಂದೆ ಯಾರೋ ಸಿಂಗಲ್ ಸ್ಟಾರ್ ಒಬ್ರು ಹೇಳ್ತಾರೆ, ಹಲ್ಸೂರು ಹೋಗಿ ಗಾಡಿ ಹಿಡಿದಿದ್ದಾರೆ ಅಂತ ಹೇಳ್ತಾರೆ. ಅರೆಸ್ಟ್ ಆಗಿದ್ದಾನೆ ಅಂತ ಹೇಳ್ತಾರೆ. ಸ್ಟೇಷನ್ಗೆ ಹೋದರೆ ಕೇಳೋರು ನಮ್ಮನ್ನ ಗತಿ ಕೇಳೋರು ಯಾರೂ ಇಲ್ಲ. ಹಲ್ಸೂರು ಪೊಲೀಸ್ ಸ್ಟೇಷನಲ್ಲಿ ಒಬ್ಬರು ರೆಸ್ಪಾನ್ಸ್ ಇಲ್ಲ. ನಮಗೆ ಒಂದು ಮರ್ಯಾದೆ ಇಲ್ಲ. ಅರ್ಧ ಗಂಟೆ ಕೂತ್ಕೊಂಡು ಕೇಳ್ತಾ ಇದ್ದೀನಿ, ಯಾರಪ್ಪ ತೋರಿಸಿ ನೋಡ್ಬೇಕು ಆ ಗಾಡಿ ಅರೆಸ್ಟ್ ಆಗಿದೆ ಯಾವುದಾದ್ರೆ. ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ. ನನಗೆ ಬೇಕಾಗಿರೋದು ಇವಾಗ ನ್ಯಾಯ. ನಿಮ್ಗೆ ಏನಂತ ಇನ್ಫಾರ್ಮೇಷನ್ ಕೊಟ್ಟು ಸರ್? ಏನಿಲ್ಲ, ಪೊಲೀಸರು ಫೋನ್ ಮಾಡಿದ್ರು, ಈ ಥರ ನಿಮ್ಮ ಮಗನಿಗೆ ಕಾಲು ಏಟ್ ಬಿದ್ದಿದೆ ಅಂತ. ಆ ಅಮ್ಮನಿಗೆ ಜಾಸ್ತಿ ಏಟ್ ಬಿದ್ದಿದೆ ಅಂದರು. ನಾನು ಬಂದೆ, ನನ್ನ ಫ್ರೆಂಡ್ಗಳು ಎಲ್ಲ ಬಂದರು. ಬಂದು ನೋಡಿದ್ರೆ ಇಲ್ಲಿ ತೀರೋಗ್ಬಿಟ್ಟಿದ್ದಾರೆ. ಸರಿ ಏನು ಇತ್ತ ಅಂತ ಕೇಳಿದರೆ ಅವರು ಪೊಲೀಸರು ಹೇಳಿದ್ರು ಸ್ಟೇಷನ್ಲಿದ್ದಾರೆ, ಗಾಡಿ ಅರೆಸ್ಟ್ ಆಗಿದೆ ಅಂತ. ಗಾಡಿಗೆ ಹೋದರೆ ಗಾಡಿಯಲ್ಲೂ ಅವನು ಇಲ್ಲ, ಗಾಡಿನೂ ಇಲ್ಲ, ಅವನೂ ಇಲ್ಲ. ನಾನು ಕೇಳ್ತಾ ಇರೋದು ಇಷ್ಟೇ, ಇಲ್ಲಿಂದ ಬಾಡಿ ಎತ್ತಲ್ಲ ನಾನು. ಇಲ್ಲ ಮೂವರು ಕತ್ಕೊಂಡು ಇಲ್ಲೇ ಸತ್ತೋಗ್ತೀವಿ. ನನಗೆ ಯಾರು ಹೊಡೆದಿದ್ದಾನೋ ಅವ್ನು ಬೇಕು. ಆ ಗಾಡಿ ಸ್ಟೇಷನ್ ಬರಬೇಕು. ಏನಂತ ನಿಜ ಅಲ್ಲಿ CC ಕ್ಯಾಮ್ರಾ ಇದೆ, ಅದು ನನಗೆ ಬೇಕು, ಫುಟೇಜ್ ಬೇಕು. ಅದು ಬರೋರ್ಗು ಇಲ್ಲಿಂದ ಬಾಡಿ ಎತ್ತಲ್ಲ. ನಿಮ್ಮ ಮಗ ಹೆಸರು ಏನು ಕೆಲಸ ಮಾಡ್ತಾರೆ? ಪ್ರಶಾಂತ್. ಕವಿತಾ, ಅವ್ರು ಕೊಡ್ತಾರ ಕೊಡಲ್ಲ ಕೇಳ್ಕೊಳ್ಳಿ. ಇಲ್ಲ ನಮಗೂ ಗೊತ್ತು. ನನಗೆ ನ್ಯಾಯ ಬೇಕಿಲ್ಲ ಅಂದರೆ ತುಂಬ ಅಧ್ವಾನ ಆಗ್ಬಿಡುತ್ತೆ. ನಾವು ಇರ್ತೀವಿ, ಜೊತೆ ನಿಲ್ತೀವಿ ಸರ್. ನಿಮ್ಮ ಜೊತೆ ಸರ್ ನನಗೆ ಬೇಕು. ನಿಮ್ಮ ಜೊತೆ ನಾವು ಇರ್ತೀವಿ ಸರ್.
BBMPಯಲ್ಲಿ ಅವ್ನು ಯಾವ ಇರಲಿ ನನಗೆ ಬೇಕು ನ್ಯಾಯ ಬೇಕು. ಅರ್ಥ ಆಯ್ತಲ್ಲ ಸರ್ ನಾನು ಹೇಳ್ತಿರೋದು? ನನಗೆ ನ್ಯಾಯ ಬೇಕು. ಇಲ್ಲ ಅಂದರೆ ಇದು ನೀವು ಹಾಕ್ಬೇಕು ಟಿ ವಿಯಲ್ಲಿ. 100% ಸರ್ ನಮ್ಮ ಜೊತೆ ಇಲ್ಲ ಅಂದರೆ ಅವನೊಬ್ಬ ನಾನೇ ಹೊಡಿತೀನಿ ಅವನ್ನ. ಜೈಲಿಗೆ ಹೋಗೋಕ್ಕೆ ನಾನೇ ರೆಡಿ.